ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ಸಿನಿಮಾಗಳು 1949ನೇ ಇಸ್ವಿಯಲ್ಲಿ 6 ಸಿನಿಮಾಗಳು ರಿಲೀಸ್ ಆದವು. ಅದರಲ್ಲಿ ಒಂದು 3 ಸಿನಿಮಾ ಬಗ್ಗೆ ನಾವು ಮಾತಾಡಿದ್ದೀವಿ. ಇನ್ನೂ ಕೆಲವು ಸಿನಿಮಾಗಳ ಬಗ್ಗೆ ಮಾತಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಈ 2 ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಒಂದು ಮೀರಾ ಮತ್ತು ರಾಮದಾಸ್ ಅಂತ. ಈ ಎರಡೂ ಚಿತ್ರ 1949ನೇ ಇಸ್ವಿ ಅಂದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ನಂತರದ ದಿನಗಳಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗ್ತದೆ. ಆದರೆ ಏನು ಅಂದರೆ ಅಷ್ಟು ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಯಾವುದು ಬಾಕ್ಸ್ ಆಫೀಸಲ್ಲಿ ನಿಂತ್ಕೊಳ್ಳಲ್ಲ ಅಥವಾ ಹಣ ಮಾಡಲ್ಲ. ಅದರಲ್ಲಿ ಈ 2 ಚಿತ್ರಗಳು. ಇದರಲ್ಲಿ ರಾಮದಾಸ್ ಎಂಬ ಚಿತ್ರದ ನಮಗೆ ಯಾವುದೇ ಮಾಹಿತಿ ಸಿಗಲ್ಲ. ಯಾಕೆಂದರೆ ನಮ್ಮ ಒಂದು ದುರಾದೃಷ್ಟ ಏನು ಅಂತಂದರೆ ನಮ್ಮ ಕನ್ನಡ ಚಿತ್ರದ ಆರ್ಕೈವ್ ಸಿಸ್ಟಮ್ ಅವತ್ತೂ ಸರಿ ಇಲ್ಲ, ಇವತ್ತು ಸರಿ ಇಲ್ಲ. ಏನಂದರೆ ನಮ್ಮ ಕನ್ನಡ ಚಿತ್ರಗಳನ್ನ ಸಂರಕ್ಷಣೆ ಮಾಡುವಂಥ, ಸುರಕ್ಷಿತವಾಗಿ ಇಡುವಂಥ ಒಂದು ವ್ಯವಸ್ಥೆ ಅವತ್ತು ಇರಲಿಲ್ಲ. ಆದ್ದರಿಂದ ಎಷ್ಟೋ ಕೆಮಿಕಲ್ ಅವಘಡಗಳಿಂದ ಅದು ಹಾಳಾಗೋದ್ವು, ಎಷ್ಟೋ ಬೆಂಕಿ ಅವಘಡದಿಂದ ಅದು ಹಾಳಾಗೋದ್ವು ಅನ್ನೋದ್ರದ್ದು ಮಾಹಿತಿ ಇದೆ. ಆದರೆ ಯಾವುದೇ ಚಿತ್ರಗಳು ನಮಗೆ ಎಲ್ಲೂ ಇವತ್ತಿನ ದಿನಕ್ಕೆ ಎಷ್ಟೋ ಚಿತ್ರಗಳು ನಮಗೆ ಲಭ್ಯ ಇಲ್ಲ, ಎಲ್ಲೂ ನೋಡೋಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಆದಂಥ ಇದು 2 ಚಿತ್ರಗಳು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಮೀರಾ ಎಂಬ ಚಿತ್ರ, ಇದು ಬಿ ನರಸಿಂಹಯ್ಯ ಎಂಬುವರೊಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಂದು ದಿನ ಅನಿಸುತ್ತೆ, ನಾನು ಒಂದು ಚಿತ್ರನ ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ. ಆವಾಗ ಸ್ವತಂತ್ರವಾಗಿ ಅವರು ನಿರ್ಮಾಣ ಮಾಡಿದಂಥ ಚಿತ್ರ ಮೀರಾ ಅಂತ. ಇದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಇದೆ. ಏನು ಅಂತಂದರೆ, ಈ ಮೀರಾ ಎಂಬ ಚಿತ್ರ ಒಂದು ರಜಪೂತ ಭಕ್ತೆಯ ಕತೆ ಆಧಾರಿತವಾದಂಥ ಒಂದು ಚಿತ್ರ. ಈ ಚಿತ್ರಕ್ಕೆ MS ಸುಬ್ಬಲಕ್ಷ್ಮಿ ಅವರ ಧ್ವನಿ ಮುದ್ರಣ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಇದೆ. ಮತ್ತು ಇದು ಆಗಿನ ಕಾಲಕ್ಕೆ ಒಂದು ಭಕ್ತಿ ಪ್ರಧಾನವಾದಂಥ ಒಂದು ಚಿತ್ರ ಆಗಿ ಮೂಡಿಬರುತ್ತೆ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಯಾವುದೇ ರೀತಿಯಾದಂಥ ಯಶಸ್ಸನ್ನು ಕಾಣೋದಿಲ್ಲ. ಇದನ್ನು ಆ ಕಾಲಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಷನ್ ಕಂಪನಿ ಥ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಕಂಪನಿಯ ಹೆಸರು ಶಿವಾನಂದ ಫಿಲ್ಮ್ಸ್ ಅಂತ. ಅದ್ರ ಮೂಲಕ ಇದನ್ನು ರಿಲೀಸ್ ಮಾಡ್ತಾರೆ. ಮಾಡಿನೂ ಇದು ಬಾಕ್ಸ್ ಆಫೀಸಲ್ಲಿ ಅಂಥ ಒಂದು ಗಳಿಕೆಯನ್ನು ಕಾಣೋದು. ಆ ಕಾಲದಲ್ಲಿ ಚಿತ್ರದ ಪ್ರಚಾರಕ್ಕೋಸ್ಕರ ಒಂದು ಸುಂದರ ಕಾವ್ಯವನ್ನು ಪ್ರಕಟ ಮಾಡಿರ್ತಾರೆ. ಅದು ಮಾಡಿ ಆ ಕಾಲದಲ್ಲೇ, ಅಂದರೆ ಇವತ್ತಿನ ದಿನ ಏನಂತಾರೆ, ಒಂದು ಪ್ರಮೋಷ್ನಲ್ ಸಾಂಗ್ ಅಂತೆಲ್ಲ ಏನಂತಾರೆ, ಅದು ಇವತ್ತಿನ ವಾಡಿಕೆ ಏನಲ್ಲ, ಅವತ್ತಿಂದಾನೇ ಬಂದಿತ್ತು. ಸೊ ಅದನ್ನು ಮಾಡ್ತಾರೆ. ಆದರೂ ಕೂಡ ಅಷ್ಟರ ಮಟ್ಟನ ಯಶಸ್ಸು ಕಾಣೋದಿಲ್ಲ ಈ ಚಿತ್ರ. ಆ ನಂತರ MVM ಅನ್ನೋ ಒಂದು ಸಂಸ್ಥೆ ಏನು ಮಾಡುತ್ತೆ, ಭೂಕೈಲಾಸ ಎಂಬ ಒಂದು ಚಿತ್ರವನ್ನು ಕನ್ನಡ, ತಮಿಳು ಹಾಗೂ ತೆಲುಗುಲ್ಲಿ ನಿರ್ಮಾಣ ಮಾಡೋಣ ಅಂತ ಕೈ ಹಾಕುತ್ತೆ. ಇದರಲ್ಲಿ ನಮ್ಮ ಕನ್ನಡದವರೇ ಆದಂಥ ನಾಗೇಂದ್ರ ರಾವ್ ಅವರು, ಸತಿ ಸುಲೋಚನಾದ ತಾರಾಗಣದಲ್ಲಿ ಇರುವಂಥ ಸುಬ್ಬಯ್ಯ ನಾಯ್ಡು ಅವರು ಎಲ್ಲ ಇರ್ತಾರೆ. ಮತ್ತು ಈ ಚಿತ್ರೀಕರಣ ನಡೆದು ಇದರ ತೆಲುಗು ವರ್ಷನ್ ಫಸ್ಟು ರಿಲೀಸ್ ಆಗುತ್ತೆ. ವಿಜಯವಾಡದಲ್ಲಿ ಇದರ ಒಂದು ರಿಲೀಸ್ ಆಗುತ್ತೆ ತೆಲುಗು ವರ್ಷನ್ನು. ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಏನು ಆ ವಿಚಿತ್ರ ಘಟನೆ ಅಂತಂದರೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆದಮೇಲೆ ಹೇಗಿದೆ ಸಿನಿಮಾ ಅನ್ನೋ ಕುತೂಹಲ ಇರುತ್ತೆ ಎಷ್ಟೋ ಜನಕ್ಕೆ, ಸುಮಾರು ಜನ. ಆದರೆ ಅಲ್ಲಿ ವಿಜಯವಾಡದಲ್ಲಿ ಥಿಯೇಟ್ರ್ನ ಆಚೆ ಸುಮಾರು ಜನ ಕಾಯ್ತಾ ನಿಂತಿದ್ದರು. ಫಸ್ಟ್ ಶೋಯಿಂದ ಜನ ಆಚೆ ಬಂದು ಏನು ಹೇಳ್ತಾರೆ ನೋಡಿದ ಮೇಲೆ ಒಳಗಡೆ ಹೋಗೋಣ ಅಂತ ಅಲ್ಲಿಂದ ಜನ ಆಚೆ ಬರ್ತಾರೆ. ಆಚೆ ಬಂದಾಗ ಕೇಳ್ತಾರೆ, ಹೇಗಿತ್ತು ಸಿನಿಮಾ ಅಂತ. ತುಂಬ ಚೆನ್ನಾಗಿದೆ ಅಂತ ಜನರ ಬಾಯಲ್ಲಿ ಬಂದಾಗ ಜನರು ಏಕ್ದಮ್ ಹೋಗಿ ಅಲ್ಲಿ ಟಿಕೆಟ್ಗಳನ್ನ ಪರ್ಚೇಸ್ ಮಾಡಿ ಆ ಸಿನಿಮಾನ ಸೂಪರ್ ಹಿಟ್ ಮಾಡ್ತಾರೆ. ಆದರೆ ವಿಪರ್ಯಾಸ ಏನು ಅಂದರೆ, ತೆಲುಗುಲಿ, ತಮಿಳಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ. ಆದರೆ ಕನ್ನಡದಲ್ಲಿ ಯಾಕೋ ಆ ಸಿನಿಮಾ ರಿಲೀಸ್ ಆಗೋದೇ ಇಲ್ಲ. ಅದಾದಮೇಲೆ MVM ಸಂಸ್ಥೆಯವ್ರು ಏನು ಮಾಡ್ತಾರೆ ಅಂತಂದರೆ, ಇನ್ನು ಕೆಲವರು ವರ್ಷಗಳಾದ ಮೇಲೆ ಇದನ್ನೇ ಬೇರೆ ತಾರಾಗಣನ ಇಟ್ಕೊಂಡು ಕನ್ನಡದಲ್ಲಿ ಈ ಚಿತ್ರ ಮಾತಾಡ್ತಾರೆ. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಕನ್ನಡ ಚಿತ್ರರಂಗದ ಇತಿಹಾಸ ಪುಟ ಸೇರಿರುವಂಥ ಮತ್ತೊಂದು ಚಿತ್ರದ ಜೊತೆಗೆ ನಾನು ನಿಮ್ಮ ಮುಂದೆ ಬರುವ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.